ಅಂಬಿಕಾ ಸುತ ವಿಠ್ಠಲರಾಜನ ಪಿರಿದು ಸಂಸ್ತುತಿಸಿ ಕೈ ಮುಗಿದಂಬು ಯಾಸನ ಮಾನೀಯರ ಪಾದಾಂಬುಜಕ್ಕೆ ಪೊಡ ಮಡುತ ವರ್ಣಿಪೆನಿ ಕಥಾಮೃತ
ನಿಗದಿಯಾದ ಪಟ್ಟಾಭಿಷೇಕವನ್ನು ತ್ಯಜಿಸಿ ನಾರು ಮಡಿಯುಟ್ಟು ಅನಗಮನನಾದೆ. ಅನುಜ ಲಕ್ಷ್ಮಣನು ಸತಿ ಸೀತೆಯೂ ನನ್ನನ್ನು ಅನುಸರಿಸಿ ಬಂದರು. ಗಂಗೆಯನ್ನು ತರಿಸಿ ಚಿತ್ರಕೂಟವನ ಪ್ರದೇಶದಲ್ಲಿ ಸ್ವಲ್ಪ ದಿನ ಕಳೆದು ಅತ್ರಿ ಅಗತ್ಯರೆ ಮೊದಲಾದ ಋಷಿವರ್ಯರನ್ನು ಸಂದರ್ಶಿಸುತ್ತಾ ದಂಡಕಾರಣ್ಯವನ್ನು ತಲುಪಿದೆವು. ಪಂಚವಟಿ ವನ ಪ್ರದೇಶದಲ್ಲಿ ಘಟಿಸಿದಂತಹ ಶೂರ್ಪನಖಾ ಪ್ರಕರಣವನ್ನು ಹಿಂಬಾಲಿಸಿ ಸೀತಾಪಹರಣವು ನಡೆದುಕೊಳ್ಳಿತು. ಸೀತೆಯನ್ನು ಹುಡುಕುತ್ತಾ ಬಂದಾಗ ತನ್ಮೂಲಕ ಸುಗ್ರೀವರ ಸಹಾಯವೂ ದೊರೆಯಿತು. ಸಮುದ್ರಕ್ಕೆ ಸೇತುವನ್ನು ಬಿಗಿದು ಲಂಕೆಗೆ ಅಭಿಯೋಗ ನಡೆಸಿದ ನಾವು ಕೈಗೊಂಡ ಅಂಗದ ಸಂಧಾನ ವಿಫಲವಾದಾಗ ಯುದ್ಧವೇ ಬದ್ಧವಾಯಿತು. ಜಯ ಧರ್ಮಕ್ಕೆ ಎನ್ನುವುದು ಸಿದ್ಧವಾಯಿತು. ನಿನ್ನೆ ದಿನ ಕಾಳಗದಲ್ಲಿ ಇಂದ್ರಾಣಿಯು ಗತವಿಕ್ರಮಣನಾದ ಲಕ್ಷ್ಮಣನ ಪರಾಕ್ರಮ ಮಾತ್ರವಲ್ಲ, ಅದಕ್ಕಾಗಿ ಆತ ನಡೆಸಿದ ತ್ಯಾಗ ಎಂದಿಗೂ ಮರೆಯುವಂತದ್ದಲ್ಲ. ಲಕ್ಷ್ಮಣ, ಇದೆಲ್ಲ ಸಾಧ್ಯವಾದದ್ದು ನಿನ್ನ ಅನುಗ್ರಹದಿಂದಲೇ ಹೊರತು ನನ್ನ ಹೆಚ್ಚುಗಾರಿಗೆ ಏನು ಇದರಲ್ಲಿಲ್ಲ. ಲಕ್ಷ್ಮಣ, ನಿನ್ನ ಮಾತು ಒಪ್ಪುವಂತದ್ದೇ. ನೋಡು, ಶರಣ ವಿಭೀಷಣ ಇವನ ಬಗ್ಗೆ ಎಷ್ಟು ಹೊಗಳಿದರೂ ಕಡಿಮೆಯೇ. ಪರಿಶುದ್ಧ ಸ್ವರ್ಣ ಸಮಾನನಾತ. ಒಟ್ಟಿನಲ್ಲಿ ನೀವೆಲ್ಲರೂ ನನ್ನ ಮೇಲೆ ಹೊರಿಸಲಾಗದಂತಹ ಋಣಭಾರವನ್ನು ಹೊರಿಸಿದ್ದೀರಯ್ಯ, ಹೊರಿಸಿದ್ದೀರಿ. ಓ ದೇವದೇವಂತಮ ಸುಮ್ಮನೆ ನಮ್ಮನ್ನೆಲ್ಲ ಹೊರಳಿ ಅಡ್ಡಕ್ಕೇರಿಸುತ್ತಿರುವೆ. ಮಲ್ಲಿಗೆಯ ಮಾಲೆಯ ಜೊತೆಗೆ ದಾರವೂ ದೇವರ ಮುಡಿಗೇರುವಂತೆ ನಿಮ್ಮ ಸಾಮೀಪ್ಯದಿಂದಾಗಿ ನಮಗೂ ಪರೋಪಕಾರದ ಗುಣ ವ್ಯಾಪಿಸಿಕೊಂಡಿದೆ. ದೇವ, ಜಗದ್ವ್ಯಾಪಕ ನೀನು ನಮ್ಮನ್ನು ವ್ಯಾಪಿಸಿಕೊಂಡು ಲೋಕಹಿತವಾದ ಕಾರ್ಯಗಳನ್ನು ಮಾಡಿಸಿಕೊಳ್ಳುತ್ತಿರುವೆ. ಇಂಥ ಅನುಗ್ರಹವಿಲ್ಲದೆ ಒಂದು ಹುಲ್ಲುಕಡ್ಡಿಯಾದರೂ ಕೂಡ ಅನುಗಾಮಿಸಲಿಕ್ಕೆ ಸಾಧ್ಯವಿದೆ. ದೇವ, ಎಲ್ಲವೂ ನೀನೇ, ಸರ್ವವೂ ನೀನೇ. ನಮ್ಮನ್ನು ರಕ್ಷಿಸುತ್ತೇ ರಕ್ಷಿಸು. ಎಲ್ಲರೂ ಎದ್ದೇಳಿ. ನಾನು ನಿಮ್ಮನ್ನು ಹೊಗಳಿದ ಮಾತ್ರಕ್ಕೆ ನೀವು ನನ್ನನ್ನು ಮಾನವನಿಂದ ದೈವತ್ವದ ಮಟ್ಟಕ್ಕೇರಿಸಿಬಿಟ್ಟೀರಿ. ಇದು ಪರಸ್ಪರ ಒಬ್ಬರನ್ನೊಬ್ಬರು ಹೊಗಳುತ್ತಾ ಕಾಲ ಕಳೆಯುವಂತಹ ಕಾಲವಲ್ಲ. ಇನ್ನು ಮುಂದೆ ಆಗುವಂತಹ ಯುದ್ಧದಲ್ಲಿ ನಮಗೆಲ್ಲರಿಗೂ ಶಕ್ತಿ ಬೇಕು, ತ್ರಾಣ ಬೇಕು. ಈವರೆಗೆ ನಡೆದಂತಹ ಕಾಳಗದಲ್ಲಿ ಬಲಗುಂದಿದ್ದೇವೆ ಎಂಬುದು ನಮಗೆ ಭಾಸವಾಗುತ್ತಾ ಇದೆ. ಆ ರಾವಣನ ಯೋಜನೆಗಳು ಏನಾಗಿ ಇದೆಯೋ ನಮಗೆ ಯಾರಿಗೂ ತಿಳಿದಿಲ್ಲ. ಸುಮ್ಮನೆ ಕಾಲ ವ್ಯರ್ಥ ಮಾಡುವುದು ಏಕೆ? ಆ ರಾವಣ ಮುಂದೇನು ಮಾಡುತ್ತಾನೋ ಕಾದು ನೋಡೋಣ.
ಬಳಿರೆ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ರಾವಣೇಶ್ವರ ಅಂತ ಕೇಳಿದ್ದೆ. ಹೊರಟು ಬಂದಿರುವ ಕಾರ್ಯಕ್ರಮ ಬಳಿಕ ಮನದನ್ನು ಬಿಟ್ಟ ರಾವಣನು ಕೆಳಕುತ್ತಾರೆಂದಾದರೆ ಅದಕ್ಕೆ ತಕ್ಕ ಶಾಸ್ತಿ ಮಾಡಬೇಡವೇ? ಮನುಜ ಶೂರ್ಪಲಕಿಗಾದ ಮಾನಭಂಗ, ನಮಗಾದ ಅಪಮಾನವೆಂದು ಸೀತಾಪಾರಣ ಮಾಡಿಸಿದೆ. ಬಳಿಕ ಸುಗ್ರೀವಾದಿ ಕವಿಗಳನ್ನು ಕುಡಿಕೊಂಡು ರಾಮ ಲಂಕೆಗೆ ಲಂಕೆ ಸಂಧಾನವನ್ನ ತಿರಸ್ಕರಿಸಿ ಯುದ್ಧಕ್ಕೆ ಸಿದ್ಧರಾದರು. ಯುದ್ಧದ ಪರಿಣಾಮ ನಮ್ಮವರೆಲ್ಲ ತಂಗಿಯಾಟಕ್ಕೆ ಕೇಳಾದಳೆ ಎಂಬಂತೆ ಚಿಂತೆಯಲ್ಲಿದ್ದಾಗ ಅನ್ನದಲ್ಲ ನಗರಾದಂತಹ ಇಂದ್ರಾಲಿ ಬಂದು ಧೈರ್ಯದ ಮಾತನ್ನಿಟ್ಟು ಯುದ್ಧಕ್ಕೆ ಹೋಗಿದ್ದಾನೆ. ವಿವರವನ್ನು ಕೈಗೊಂಡು ಚಾರಕ ದಿವ್ಯಮೈರಿಗೆ ವಿನಯಿಸಿದನು ಭಕ್ತಿ ಭಾವದಲ್ಲಿ. ಬಂಧಿಸಿಕೊಂಡಿದ್ದೇನೆ ನಾನು.
ಗರಗರನೆ ಗರನೆ ಗರಗರನೆ ಏನೋ ಅಲ್ಲಿ ನಾಟ್ಯ ವೈಭವ. ತಿರುಗು ತಾಕ್ಷಣನೆ ಬಂದು ನಿಂತ ಬೈರಿ ಯಾರಿಗೋ ಅಲ್ಲಿ ಒಂದು ಮಂಗ ಹಾಗೆ ಬಂದದ್ದಲ್ವ ರಾಯ. ಓಹ್ ನಿನಗೆ ಹೇಗೆ ಆಶ್ಚರ್ಯ ಆಯ್ತು, ಹ, ನಮ್ಮ ರಾಯರಿಗೂ ಹಾಗೆ ಆಶ್ಚರ್ಯ ಆಯ್ತು. ಹ, ಒಮ್ಮೆ ನೋಡಿದ್ರು ಮೇಲಿಂದ ಕೆಳಗೆ, ಹ, ಬಾಲದಲ್ಲಿ ಹಿಡಿದು ಹ. ಹೊಸಕ್ಕೆ ಹೊಸಕ್ಕೆ ವಾ, ಮಂಗಗಳೆಲ್ಲ ನೆಲಕ್ಕೆ ಬಿದ್ದವು. ಆಗಲ್ಲಿ ಹ. ಗಂಡು ರಾಮ ಯಾರೋ ಅದು ಅದೇ ರಾಯರೇ, ನೆಲಕ್ಕೆ ಬಿದ್ದ ಸೇಮೆಯನ್ನು ಕಂಡು ರಾಮ ಏನು ಬಾಯಿಗೆ ಹಾಕಿದ್ದೀರ? ಏ, ಬಿತ್ತಲ್ಲ ಹಾಗಲ್ಲವಾದು. ಮತ್ತೆ ಬಿದ್ದ ಸೇನೆಯನ್ನು ಕಂಡು ರಾಮ ನಿನಗೆ ಅರ್ಥ ಆಯ್ತು ನೋಡಿ. ಏನು ಮಾಡಿ ತಾನೇ ಉದ್ದಕ್ಕೆ ನಿಂತ. ಹೇಗೆ ಉದ್ದಕ್ಕೆ ಉದ್ದಕ್ಕೆ ಯುದ್ಧಕ್ಕೆ ನಿಂತ. ಹ, ಮಾತಿಗೆ ಮಾತಾಯ್ತು ರಾಯರೇ, ಹ. ಪೆಟ್ಟಿಗೆ ಪೆಟ್ಟಾಯ್ತು. ಮಾತಿಗೆ ಮಾತಾಯ್ತು, ಹ. ಪೆಟ್ಟಿಗೆ ಪೆಟ್ಟಾಯ್ತು. ಸರಿ. ಮಾತಿಗೆ ಮಾತಾಯ್ತು, ಪೆಟ್ಟಿಗೆ ಪೆಟ್ಟಾಯ್ತು. ಮಾತಿಗೆ ಮಾತಾಯ್ತು, ಇವನಲ್ಲಿ ಪೆಟ್ಟಿಗೆ ಮಾಡಿದ್ದು ಸಾಕು ಅಂತ ಪೆಟ್ಟು ಮಾಡಿದ್ದು ಸಾಕು ಅಂತ ನಮ್ಮ ಒಡೆಯರು ಹ. ತೋರಿಸಿದ್ರು. ಏನೋ ಅದು ಏ, ಬಾಯ ತೋರಿಸಿದ್ರು. ಓಹ್, ಅಲ್ಲಿಂದ ಮೆಲ್ಲ ಜಾರಿಕೊಂಡ್ರ ಹ. ಹೋಗಿ ಹನುಮಂತನಿಗೆ ತಾಗಿ ಕಲಾಪಾಪಿ ಎಲ್ಲಿದ್ದಿ ಎಂಬ ಪರಿಜ್ಞಾನವಿಲ್ಲದ ಮಾತನಾಡುತ್ತಿದ್ದೀಯ. ಒಡೆಯ ಹ, ಒಡೆಯ ಏನ್? ಒಡೆಯ ಯಾರಿಗೋ ನೀವು ಒಡೆಯ. ಒಡೆಯ. ಆ ಹ, ಅದು ಭಾವನ ಬಂದದ್ದು, ಯಾರ್ಯಾರದು? ಅದು ಭಾವನ ಲಾರಿ ಬಂದದ್ದದು. ನಿನ್ನ ಭಾವನ ಲಹರಿ ಇಲ್ಲಿ ಬಂದರೆ ಜಾಗೃತೆ. ಇನ್ನು ಬರುತ್ತಿಲ್ಲ. ಇದು ನನ್ನ ಆಸ್ಥಾನ. ಏವ, ಹ, ಹನುಮಂತ ಮೊದಲೇ ಮಂಗ ನೋಡಿ. ನಿನ್ನ ಹಾಗೆ. ಎಂತದಾಯ್ತು ನಮ್ಮ ಹಾಗೆ? ಹೌದು. ಏನು ಆ ಮಗಳೇ ಮಂಗ ನೋಡಿ. ಹೌದು. ನಮ್ಮ ಒಡೆಯರಂತೂ ಪೂರ್ತಿ ಮಂಗ ಮಾಡಿ. ಅದು ಹೇಗೆ? ನಮ್ಮ ಒಡೆಯರು ಮೈಕದ ಸೀತೆಯನ್ನು ನಿರ್ಮಿಸಿದರು. ಏನು ನಿರ್ಮಿಸಿದ್ದು? ಜೋಳಿ 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 ಮೈಕ ಸೀತೆ. ಅಯ್ಯೋ ಪುಣ್ಯಾತ್ಮ, ನಿನ್ನ ಬಾಯಿಗೆ ಸಗಣಿ ಬೀಳಲಿಕ್ಕೆ. ಛೇ, ಒಳ್ಳೆದಾಗಿ. ಅದಲ್ಲ ಮತ್ತೆ? ಇಂದ್ರಜಾಲ ಹ. ಮಾಯಕದ ಸೀತೆ. ಅಪ್ಪ, ನಿನಗೆ ಅರ್ಥ ಆಯ್ತು ನೋಡಿ. ಹ. ಅದನ್ನೇ ನಿರ್ಮಿಸಿ ಹ. ಆ ಹನುಮಂತನ ಎದುರೇ ಹ. ಸೀತೆಯ ತಲೆಯನ್ನು ಕಡಿದ್ರು ರಾಯರೇ. ಹೇಗೆ? ಕಡಿದ್ರು. ಹಾ, ಅಷ್ಟೊತ್ತಿಗೆ ರಾಮ ಬಾಳೆಯಲ್ಲಿ ಹ. ಏನು ಅದಕ್ಕೆ ನೀಡಕ್ಕೋ. ನಮ್ಮ ಪ್ರಯತ್ನ ಹಾಳಾಯ್ತು ರಾಯರೇ. ಮೊದಲಾಗಿ ನಿನ್ನ ತಲೆಯನ್ನು ಕಡಿಬೇಕು. ನಮ್ಮದಲ್ಲಿ ಹಾಳಾಯ್ತಲ್ಲ. ಏನಾಯ್ತು? ನಿಮ್ಮ ತಿಮ್ಮ ಇದ್ದಾನಲ್ಲ, ಯಾರ್ಯಾರು? ನಿಮ್ಮ ತಿಮ್ಮ ವಿಶೇಷನ, ಏನ್? ನನ್ನ ತಮ್ಮ ವಿಭೀಷಣ. ಅವನಿಂದಾಗಿ ಹ, ನಮ್ಮ ಮಾಯೆಲ್ಲವೂ ಬಯಲಾಗಿ ಹೋಯ್ತು ರಾಯರೇ. ಏನಾಯ್ತು? ಹಾಗಂತ ನಮ್ಮ ರಾಯರು ಸುಮ್ಮನೆ ಇರ್ಲಿಲ್ಲ. ಹ, ನೇರ ಕುಂಬ್ಳೆಗೆ ಎಲ್ಲಿಗೆ? ಮುಲ್ಲಂಗಿ ಕುಂಬ್ಳಕಾಯಿ ಕುಂಬ್ಳಕಾಯಿ. ಏನ್? ಮೂಲವಿಟ್ಟು ನಿಮ್ಮೊಳಗೆ ಏನ್ ಮಾಡಿ? ಮಾರಣಾತ್ಮರ ಮಾಡುವುದಕ್ಕೆ ರಾಯರೇ, ಮಾರಣಾತ್ಮರ ಮಾಡುವುದಕ್ಕೆ. ಏನ್? ಮತ್ಯಾಕೋ ಕಣ್ಣೀರು? ಅಲ್ಲಿಯೂ ನಮ್ಮ ಪ್ರಯತ್ನ ಹಾಳಾಯ್ತು ರಾಯರೇ. ಹಾಳಾಯ್ತ? ಹೌದು. ಏನಾಯ್ತು? ನಿಮ್ಮ ತಿಮ್ಮ ಇದ್ದಾನಲ್ಲ, ಯಾರು? ನಿಮ್ಮ ತಿಮ್ಮ ವಿಶೇಷ ಏನ್? ನನ್ನ ತಮ್ಮ ವಿಭೀಷಣ. ರಾಮನ ತಿಮ್ಮನ ಜೊತೆಗೆ ಬಂದವನೇ ಹ. ನಮ್ಮ ಒಡೆಯರ ಕಪಾಳಕ್ಕೆ ಹ. ಎಡಗಾಲಿನಿಂದ ತುಳಿದ ರಾಯ. ನಿನ್ನಂತವರು ಈ ಭೂಮಿ ಮೇಲೆ ಇರಬಾರದು. ಯಾರ ಆಸ್ಥಾನದಲ್ಲಿ ನಿಂತು ಏನು ಮಾಡ್ತಾ ಇದ್ಯಾ? ನಿನ್ನನ್ನು ಹಿಂದೆ ಕರೆಯೋರಲ್ಲ. ಇಲ್ಲಿ ನೋಡಿ, ಇಲ್ಲಿ. ಹಿಡಿದಂತ ಪ್ರಕಾರ ಇನ್ನಲ್ಲಿ ಇನ್ನೊಂದು ಉಂಟಾಗುವುದು. ಬರ್ಗು, ಬರ್ಗು, ಬರ್ಗು. ಯಾರು? ಬರ್ಗು. ಪ್ರಭುಗಳು ಇಲ್ಲ. ಸರಿಯಾಗಿ ಹಾಗೆ ಅಣ್ಣ, ಯಾರು? ಇದು ಪೆಟ್ಟು ನನಗಲ್ಲ, ನಿಮ್ಮ ಮಗನಿಗೆ ಉಳಿದಿದ್ದು. ಏನ್? ಅವರಿಗೂ ಈಗ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ನೀನೊಬ್ಬ ಉಳಿದವ. ಈಗ ನೀನು ನನ್ನ ಕೈಯಲ್ಲಿ ಸಾಕಿವ. ಹೇಳು. ಅವರ ದೀಕ್ಷೆಯಿಂದ ಎದ್ದು ಬಾರಿ ಚಾಪೆ ಕೊಂಡು. ಏನು? ಚಾಪೆ ಬಿಲ್ಲು ಬಿಲ್ಲು. ಅಯ್ಯೋ ಪುಣ್ಯಾತ್ಮ, ಅದಲ್ಲವಾದು. ಮತ್ತೆ ಚಾಪ ಬಿಲ್ಲು. ಅದನ್ನೇ ತೆಕೊಂಡು ಯುದ್ಧ ಪ್ರಾರಂಭ ಆಯ್ತು ರಾಯ. ಹೇಳ್ಬೇಕು, ಒಂದು ಕಡೆಯಿಂದ ಸ್ವಿಂಗ್, ಇನ್ನೊಂದು ಕಡೆಯಿಂದ ರೈನ್, ಮಧ್ಯೆ ಮಧ್ಯೆ ಅಯ್ಯೋ ಏನು? ಬಾಣಗಳ ಶಬ್ದ ರಾಯ. ಓಹ್, ಹಾಗೆ. ಒಂದು ಕಡೆಯಿಂದ ರಮ್, ಇನ್ನೊಂದು ಕಡೆ
ಹಾಕಿದ ಹ? ಹಿಂದೆ ಲೋಷನ್ ಯಾರು ಲೋಷನ್ ಇಲ್ಲ ಇಲ್ಲಿ ಯಾರು? ಅವನ ತಮ್ಮ ಲಕ್ಷ್ಮಣ. ಹಿಂದೆ ಕೈ ಹಾಕಿ ಒಂದು ಚೊಂಬು ತೆಗ್ದ ಅದನ್ನು ಮೂಸಿದ ಏನು ತೆಗೆದವನು? ಚೊಂಬು ಅದೆಲ್ಲ ಒಂದು ತಂಬು. ಅದನ್ನೇ ಮೂಸಿದರೆ ಹೇಗೆ? ಅದೆಲ್ಲ ಒಂದು ಮಂತ್ರಿಸಿದ್ದು. ಅಲ್ಲರೇ ಮೂಸಿದ್ದು ಮಂತ್ರಿಸಿದ್ದು ಇರ್ತದೆ ನೆನಪ್ರಸಾದ ಅದಿದ್ದಿದ್ರೆ ನಿನ್ನನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳಿ. ಮತ್ತೆಂತದ್ದು ನೋಡಿದವ ನಾನು ಹೇಳುವವ ನಾನು ನೀವು ನಮ್ಮನ್ನೇ ಪ್ರಶ್ನಿಸ್ತೀರ ನೀವೆಂದು ಬರೆಯದಿರುವ ಮಂತ್ರಿಸಿದ್ದು ಎಂತದ್ದನ್ನು ಮಾಡಿದ ಆಮೇಲೆ ಆ ಲಕ್ಷ್ಮಣ ಒಂದು ಬಿಟ್ಟ ನೋಡಿ ತಡ್ಕೊಳ್ಳಿಕ್ಕಾಗ್ತದ ಏನು? ನಮ್ಮ ಒಡೆಯರೆಲ್ಲ ಇಲ್ಲಿಗೆ ಕೂತ್ರು ಲಕ್ಷ್ಮಣ ಹುಡ್ಸೋದು ಬರ್ಲಿಲ್ಲ ಇನ್ನೊಂದು ಬಿಟ್ಟ ಏನು ಬಿಟ್ಟದ್ದು? ಅದು ಬಾಣವೇ ಓಹ್ ಕುಳಿತಿದ್ದ ರಾಯನಿಗೆ ತಡ್ಕೊಳ್ಳಿಕ್ಕಾಗಿತ್ತು ಹಾ. ಅಲ್ಲಿಗೆ ಮಲಗಿ ನಾನಂದಾಜಿ ಮಾಡಿದೆ ಈ ಸಲ ಇವರು ಮಲಗಿಯೇನಾದ್ರೂ ಒಂದು ಮಾಡ್ತಾರೆ ಮಾಡ್ಯಾರಪ್ಪ, ಎಷ್ಟಾದ್ರೂ ನನ್ನ ಮಗನಲ್ವೇ? ಎಂತಪ್ಪ ನಿಮ್ಮ ಅಪ್ಪ ಮಕ್ಕಳ ವಿಚಾರ ನನಗೆ ಗೊತ್ತಿಲ್ಲ ಯಾಕೋ? ಸ್ವಲ್ಪ ಹೊತ್ತು ಬಿಟ್ಟು ಮುಂದೆ ಹೋಗಿ ರಾಯ್ರೆ ಹಾ. ರಾಯ್ರೆ ಏನು? ರಾಯ್ರೆ ಇಷ್ಟುದ್ದವರೆಗೆ ಏನು ಅದು? ಇಷ್ಟುದ್ದದ ನಾಲ್ಗೆ ಒಳಗಾಗಿ ನಮ್ಮ ಒಡೆಯರು ಸದ್ದೆ ಕೇಳಿ ಅನಿಸ್ಮಿತನಾಗಿ ಮೂರ್ಛಿಸಿ ಗಾಳಿ ಕೊಟ್ಟಿದ ದೀಪದ ಚಾಳಿದ ಅಯ್ಯೋ ಬೈದು ದುಷ್ಕೃತವ ಮತ್ತೆಗಳು ಕಡು ನಮ್ಮ ಝಳವೆಂದು ಸೀತೆಯನ್ನು ಕಡಿಮೆ ಕೈದಿದ ಕ್ಷಣ ಇಲ್ಲ ಇಲ್ಲ ಮಗನಾದಂತ ಇಂದ್ರಾಣಿ ಮಾಡಿದ್ದನು ಸಲ್ಲದು ಸಲ್ಲದು. ಇಷ್ಟಕ್ಕೆಲ್ಲ ಕಾರಣ ಯಾರು? ಕಾರಣ ಯಾರು? ಆ ಸೀತೆ ಆಕೆಯನ್ನು ಸಿಗುವುದಲ್ಲ. ಕಟಾರಿಯನ್ನು ಎತ್ತಿದ್ದೇನೆ, ಚಂದ್ರಾಸ ಖಡ್ಗವನ್ನು ಎತ್ತಿದ್ದೇನೆ. ಆಕೆಯ ರುಂಡವನ್ನು ಅಶಾಪನದಲ್ಲಿ ಹೊಡೆಯುತ್ತೇನೆ.
ಆಕೆಯನ್ನು ಸುಮ್ಮನೆ ಬಿಡುವುದಲ್ಲ, ಹಿಡಿದಂತ ಕಟಾರಿಯಿಂದ ಕಡಿತಾಳ. ಸನ್ನಿಧಾನದಲ್ಲಿ ಒಂದು ಭಿನ್ನ ಹಾವಿದೆ, ಲಾಲಿಸಬೇಕು.
ನನ್ನ ತೀರ್ಥರೂಪರಾದ ವಿಭೀಷಣ ದೇವರ ಸಾತ್ವಿಕ ಆತ್ಮ ಸ್ವರೂಪವೇ ಸಾಕಾರಗೊಂಡು ತರಣಿಸೇನ ಎಂಬ ಹೆಸರಿನಿಂದ ಮೈಬಡಿದು ನಿಂತಿದ್ದೇನೆ. ವಿಕೃತಿ ನೈವಗತ್ಯಂತೆ ಸಂಘದೋಷೇಣ ಸಾಧವ ಆವೇಶಿತ ಮಹಾಸರ್ಪ ಈ ಚಂದನಂನ ವಿಷಾಯತೆ. ಹೇಗೆ ಚಂದನ ಮರದ ಸುತ್ತ ವಿಷಪೂರಿತ ಹಾವುಗಳಿದ್ದರೂ ಕೂಡ ಅದು ವಿಷಮಯವಾಗುವುದಿಲ್ಲ. ಹಾಗೆಯೇ ಸಜ್ಜನರು ಕೇವಲ ಸಹವಾಸ ದೋಷದಿಂದ ಕೆಟ್ಟವರಾಗುವುದಿಲ್ಲ ಎನ್ನುವುದಕ್ಕೆ ಜ್ವಲಂತ ಶಾಸ್ತ್ರ ನನ್ನ ಕನಕನೇ ಇದ್ದಾರಲ್ಲ. ಹೇಡಿಯಾದರೆ ಅವನೊಬ್ಬ ಪಶು, ಹಿಂಸಕನಾದರೆ ಅವನೊಬ್ಬ ರಾಕ್ಷಸ. ಹಾಗಾಗಿ ನಾವು ಹುಟ್ಟಿನಿಂದಲೇ ಶ್ರೇಷ್ಠರಾದ ಬ್ರಹ್ಮವಂಶೀಯರೇ ಆದರೂ ಹಿಂಸಾ ಪ್ರವೃತ್ತಿಯಿಂದ ರಾಕ್ಷಸರೆನಿಸಿಕೊಂಡಿದ್ದೇವೆ. ಸೀತಾಪರಣದಿಂದ ಈ ರಾಕ್ಷಸ ಪ್ರವೃತ್ತಿಯು ವಿಜೃಂಭಿಸಿದಾಗ ಧರ್ಮಭೀರುವಾದ ನನ್ನಪ್ಪ ವಿಭೀಷಣ ದೇವ ದೊಡ್ಡಪ್ಪನವರಿಗೆ ಬಗೆ ಬಗೆಯಾಗಿ ತಿಳಿಯ ಹೇಳಿದರು. ದೊಡ್ಡಪ್ಪ ತನ್ನ ಕಟ್ಟತನವನ್ನೇ ಪ್ರದರ್ಶಿಸಿದರು. ಆ ಕಾಲದಲ್ಲಿ ನನ್ನಪ್ಪ ಲಂಕೆಯನ್ನು ತೊರೆದು ರಾಮಪಾಳ್ಯವನ್ನು ಸೇರಿದರು. ಹೋಗುತ್ತಾ ಇಲ್ಲಿಯ ಹಂಗನ್ನು ಮರೆತು ನನ್ನನ್ನು ಮಾತೆಯವರನ್ನು ಪರದಾಸಕ್ಕೀಡು ಮಾಡಿ ಋಣಪಾಶಕ್ಕೆ ಸಿಲುಕಿಸಿದರಲ್ಲ. ಆ ಪಾಶವನ್ನು ತಂದೆಗೆ ತಕ್ಕ ಮಗನಾಗಿ ಜೀವನದಲ್ಲಿ ಶ್ರೇಯಸ್ಸನ್ನು ಸಾಧಿಸುವ ಬಗೆಯೆಂದು ಯೋಚಿಸಿದರೆ ಹಾ 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 ಇದೆಲ್ಲ ದಾರಿ ನೋಡು ಹಾರಿಗೆ ಸಾರಿ
ಶ್ರೀರಾಮ ಮುಕ್ತಿದಾಯಕನಂತೆ. ಹಾಗಾದರೆ ಈ ಪಾಷಾಣಕ್ಕೆ ಶ್ರೀರಾಮ ಪರುಷಮಣಿಯ ಸ್ಪರ್ಶದಿಂದ ಛಿನ್ನವಾಗಬಲ್ಲದು. ಜನನ ಮರಣಗಳ ವಿಷವರ್ತನದಿಂದ ಜೀವನ್ಮುಕ್ತನಾಗಬಹುದು. ಇದನ್ನು ಸಾಧಿಸುವುದಕ್ಕೆ ಯುದ್ಧವೇ ಸಿದ್ಧನಾಗಿ ನನ್ನ ತಾತನ ಎದುರಿನಲ್ಲಿ ಮದನ ತಾತನಲ್ಲಿ ಸರಿಮಿಗೆಯಾಗಿ ಕನಸಿ ಅಚ್ಚುತನಿಗೆ ಮೆಚ್ಚುಗೆಗೆ ಪಾತ್ರನಾದರೆ ಮಾತೆ ಸರಮೆಯ ಗರ್ಭಸಂಜಾತನಾಗುವುದಕ್ಕೆ ಜನ್ಮ ಸಾರ್ಥಕ. ದೊಡ್ಡಪ್ಪನವಳ್ಳಿ ಅಪ್ಪಣೆಯನ್ನು ಕೇಳುವುದಕ್ಕೂ ಇದು ಸಕಾಲ. ಅನುವರದ ಭೂಮಿಯಿಂದ ಅವ್ಯಾಹತವಾಗಿ ಅಪಣಿತ ವಾರ್ತೆ ಬಂದ ಕಿವಿಗಳಿಗೆ ಅಪ್ಪಣಿಸಿ ಅನುವರ್ಣಿಸುತ್ತಿದೆ. ಮಹೇಂದ್ರ ವಿಜಯ ಮೇಘನಾಥ ಮಹಾವಿಕ್ರಮಿ ಲಕ್ಷ್ಮಣರಿಂದ ಮೇಲುಲೋಕವನ್ನು ಸೇರಿದ ಎಂಬ ವಾರ್ತೆಯಿಂದ ಸಮಸ್ತ ಅಂಕೆ ದುಃಖಿಸುತ್ತಿರುವ ಈ ಹೊತ್ತಿನಲ್ಲಿ ದೊಡ್ಡಪ್ಪನವರಿಗೆ ಆಸರೆಯಾಗಿರುವುದು ಉತ್ಪನ್ನವನ್ನು ಋಣಭಾರವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಇದು ಸಕಾಲ. ಹಾಗಾದರೆ ತಡ ಯಾಕೆ? ದೊಡ್ಡಪ್ಪನವರಿಗೆ ತೆರಳುತ್ತೇನೆ. ನೇರವಾಗಿ ಸೀತೆಯ ತಲೆಯನ್ನು ಕಡಿಯುವ ಹೊರಟು ನಿಂತಹ ಸಂದರ್ಭ ನಮ್ಮವರೇ ಆದಂತಹ ಸುಭಾಷವಾದಿಗಳು ಬಂದು ತಡೆದರು. ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೋಸ್ಕರವಾಗಿ ಸಂಚಾರಕ್ಕೆ ಬಂದಿದ್ದೇನೆ. ನಮ್ಮ ಸೋಲಿಗೆ ಕಾರಣ ಕೇವಲ ರಾಮಲಕ್ಷ್ಮಣರಲ್ಲ, ಅವರೊಂದಿಗೆ ಮಗ
ಮಾರಿ ದೇವದ ಔತಣ ಕೊಡ್ತೇನೆ. ನಿನ್ನ ವೀರವಾಣಿಯನ್ನು ಕೇಳಿ ಸಂತೋಷ. ನೀನು ನಮ್ಮ ಕುಲಕ್ಕೆ ರಕ್ತಪ್ರಾಯವಾಗಿ ಮೆರೆಯಬೇಕು. ಆದರೆ ನನ್ನ ಬೊಡ್ಡು ತಲೆಯಿಂದ ನನ್ನವರನ್ನೆಲ್ಲರನ್ನು ಕಳೆದುಕೊಂಡಿದ್ದೆ. ಇನ್ನು ನಿನ್ನನ್ನು ಕಳುಹಿಸಿ ಕೊಲ್ಲಿಸಿದ ಪಾಪಕ್ಕೆ ಪಾತ್ರನಾಗಲಾರೆ. ಒಂದೆಡೆಯಲ್ಲಿ ನಿನ್ನ ತಂದೆಯವರು ನಿನ್ನೊಂದಿಗಿಲ್ಲ, ಇನ್ನೊಂದೆಡೆಯಲ್ಲಿ ನಿನ್ನ ಭರವಸೆಯಲ್ಲಿಯೇ ದಿನ ಕಳೆಯುವ ನಿನ್ನ ಹೆತ್ತವೇ ಸರಮೆ ದುಃಖಿಸುತ್ತಾರೆ. ಮಾತ್ರವಲ್ಲ, ನನ್ನನ್ನು ಶಾಪಿಸುವುದು. ಹಾಗಾಗಿ ಒತ್ತಾಯ ಮಾಡಬೇಡ ಕಂದ, ನನ್ನನ್ನು ಲೋಕಾಪವಾದಕ್ಕೆ ಇದು ಮಾಡಬೇಡ ಕಂದ. ತಂದೆಯ ಅಗಲಿಕೆಯ ನಂತರ ನನ್ನನ್ನು ಪಿತೃಭಾವದಿಂದ ಸಾಕಿದರ ಹಿದವರು. ಹೌದೇ? ಈ ಕಾಲದಲ್ಲಿ ನಿಮ್ಮ ಕಷ್ಟಗಳ ಗೀತೆ ಬರೆ ದಂಡವಲ್ಲೇ ನಿಮ್ಮ ಅಂಕೆಗಳ ಪಟ್ಟಿಗೆ ಲಂಕೆ ನನ್ನ ಜನ್ಮಭೂಮಿ ಮಾತೃ ಸಮಾನವಾದದ್ದು, ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು. ನನಗೆ ಋಣ ನನಗೆ ಅನಿವಾರ್ಯ. ಹಾಗಾಗಿ ಅಳಿಯುವ ಕಾಯಕ್ಕಾಗಿ ಚಿಂತಿಸಬೇಡಿ, ಆಶೀರ್ವದಿಸಿ. ನಮ್ಮ ಈ ಪರಿಸ್ಥಿತಿಯನ್ನು ನೋಡಿ ಅಷ್ಟು ದೂರದಿಂದ ಧಾವಿಸಿ ಬಂದದಕ್ಕೂ ಸಾರ್ಥಕವಾಯಿತು. ಈಗ ನಿನಗೂ ನನ್ನಂತೆ ಸರಿ, ನಿನ್ನ ಉತ್ಸಾಹಕ್ಕೆ ತಣ್ಣೀರನ್ನು ಇರಿಸುವುದಿಲ್ಲ. ಹೋಗಿ ಬಾ ಕಂದ, ಒಳ್ಳೆಯದಾನೆ. ಆ ಮಹಾದೇವನೇ ನಿನ್ನ ರಕ್ಷೆ ಇರುತ್ತಾನೆ. ಹೋಗಿ ಬಾ ಕಂದ, ಹೋಗಿ. ಹಾಗಾಯಿತು. ಜೀವನದ ಮಹದೊಡ್ಡ ಆಸೆಯನ್ನು ನೆರವೇರಿಸುವುದಕ್ಕಾಗಿ ಹೊರಟು ನಿಂತಾವ. ಹಾಗಾಗಿ ಅಮ್ಮನನ್ನು ಕಾಣಬೇಕು, ಬಾಯಿ ತುಂಬ ಮಾತನಾಡಬೇಕು. ಅದಕ್ಕಾಗಿ ಅಮ್ಮನ ಬಳಿಗೆ ತೆರಳುತ್ತೇನೆ. ಹೊರಟು ನಿಂತು ದೆತ್ತಪೇಳು ಮುತ್ತು ಕಂಗಾಲ
ಮಾತುಂಟು. ಏನದು? ಊರಿಗೆ ಅರಸನಾದರೂ ತಾಯಿಗೆ ಮಗ. ಈ ಮಕ್ಕಳು ದೊಡ್ಡವರಾದದ್ದು ತಾಯಿಯ ಗಮನಕ್ಕೆ ಬರುವುದೇ ಇಲ್ಲ. ಬಹಳಷ್ಟು ಬೆಳೆದಿದ್ದೇನೆ ತಾಯಿ, ಓಹೋ, ಎಷ್ಟು ದೊಡ್ಡವನಾಗಿದ್ದೆಪ್ಪ. ಬಹಳಷ್ಟು ಬೆಳೆದಿದ್ದೇನೆ. ಹಾಗಾಗಿ ಮರುಗುತ್ತಿರುವ ದೊಡ್ಡಪ್ಪರ ಬಳಿಗೆ ತೆರಳಿ ನಾನೀಗ ಅಳುವ ಕನ್ನಮ್ಮನಲ್ಲ ತಾಯಿ, ಆಡುವವರ ಅಳುವನ್ನು ಒರೆಸುವುದಕ್ಕಾಗಿ ಅಮ್ಮ. ಇಂದ್ರಾರ್ಯ ಮರಣದಿಂದ ದುಃಖಿತರ ದೊಡ್ಡಪ್ಪನವರಿಗೆ ಧೈರ್ಯದ ಮಾತುಗಳನ್ನು ಅಪಜಯಕ್ಕೆ ಕಾರಣದ ರಾಮನನ್ನು ದೂರದಲ್ಲಿ ಹೊರಟು ನಿಂತಿದ್ದೇನೆ ತಾಯಿ. ಜನನಿ, ನನ್ನ ಕೈಯಲ್ಲಿರುವ ಈ ನಿರ್ಮಾಣ ಜಾತಗಳು ಕೇವಲ ಆಟಿಕೆಯಲ್ಲವಮ್ಮ, ತಾಟಕಾರಿಯ ಮರಣ ಕಷ್ಟದಲ್ಲಿ ಇಲ್ಲನ್ನು ಹಿಡಿಯುವ ಜಯ ಹೊಡೆಯುವ ಸರಳನ್ನು ಸಂಧಿಸುವ ಬಿಡುವ ನನ್ನ ಕರಚಮತ್ರಿಕೆಯನ್ನು ಇಂದಿನ ಯುದ್ಧದಲ್ಲಿ ನೀನೇ ನೋಡುವೆಯಂತೆ. ಅಮ್ಮ ಅಮ್ಮ, ನನ್ನನ್ನೊಮ್ಮೆ ಆಶೀರ್ವದಿಸಿ ಕಳಿಸಿಕೊಡುತ್ತಾಯೇ ಆ ರಾಮನೊಡನೆ. ಮಗನೇ ಮಗನೇ ನೀ ಮತಿಗೆ ಯಾದೆ ಮಗನೇ ನೀ ಮತಿಗೆ ಯಾದೆ ಲೋಕ ಮಗುವಂತೆ ಯಾದೆ ಉಳಿಸು ಮರಿಯಾದೆ ಜಗದೇ ಕವಿ ಗಾನಗೆ ನಗಿ ಜೀವನ ಗಾಳಿ ಬಂತವ ನೆನಪಿಗಳು ಬದುಕಿ ಮಗನೇ ನೀ ಮತಿಗೆ
ಚತುರ್ವಿಧ ಮೋಕ್ಷಾರ್ಥಗಳಲ್ಲಿ ಶ್ರೇಷ್ಠವಾದ ಸಾಯುಜ್ಯವನ್ನು ಪಡೆಯಲು ಭಕ್ತಿ ಮಾರ್ಗವನ್ನು ಸಾಧನ ಅದು ಕಷ್ಟದಾಯಕವೂ ಹೌದು. ಅದಕ್ಕಿಂತ ಸುಲಭದಲ್ಲಿ ಇನ್ನೊಂದು ದಾರಿ ಇದೆ. ಶಕ್ತಿಯಿಂದ ಒಲಿಸಿಕೊಳ್ಳಲು ಅಮ್ಮ ಪರಮ ಪುರುಷೋತ್ತಮನ ಪರಮಾನುಗ್ರಹಕ್ಕೆ ಪಾತ್ರನಾಗಲು ಅಂತರಂಗದಲ್ಲಿ ಭಕ್ತಿ ಇದ್ದರು, ಬಹಿರಂಗದಲ್ಲಿ ಶಕ್ತಿ ಪ್ರದರ್ಶನ ನನಗೆ ಅನಿವಾರ್ಯ ತಾಯಿ. ಜನನಿ, ನೀವು ಎಂದೋ ಎಲ್ಲೋ ಹೇಗೋ ಪಡೆಯುವ ಮುಕ್ತಿ ಪದವನ್ನು ಈ ನಿಮ್ಮ ಕನ್ನಮ್ಮ ಇಂದು ಇಲ್ಲೇ ಆ ಕೋದಂಡ ದೀಕ್ಷಾ ಗುರುಗಳ ಸರಳ ಸಾರವನ್ನು ಪಡೆಯುತ್ತೇನೆ. ಜನನಿ, ನಿನ್ನ ಆಶೀರ್ವಾದವನ್ನು ಬೇಕಮ್ಮ, ಕಳುಹಿಸಿಕೊಡು, ಆಶೀರ್ವದಿಸಿ. ಆ ನಿನ್ನ ದೊಡ್ಡಪ್ಪ ರಣಾಮ್ನಿಗೆ ತನ್ನ ಸೋದರ ತನಸರನ್ನೆಲ್ಲ ಬಲಿಕೊಟ್ಟು ಈಗ ನಿನಗೂ ಯುದ್ಧದ ಹುಚ್ಚಾಸಿದರೇನಪ್ಪ? ಹಾಗೆನ್ನಬೇಡ ತಾಯಿ. ಲೋಕದವರಿಗೆಲ್ಲ ದೊಡ್ಡಪ್ಪ ದುಷ್ಟನಾಗಿರಬಹುದು, ಆದರೆ ನಮಗಾತ ಅನ್ನದಾತ. ನೀನೇ ಸ್ವಲ್ಪ ಯೋಚಿಸಮ್ಮ. ಅಪ್ಪನೇ ಶತ್ರುಪಾಲಯವನ್ನು ಸೇರಿದಾಗಲೂ ಕೂಡ ದೊಡ್ಡಪ್ಪ ನಮ್ಮನ್ನು ಮಾತಿಗಾದರೂ ಹಂಗಿಸಿದುಂಟೆ ಹೇಳು. ಈಗಲೂ ನನ್ನನ್ನು ಕಳಿಸಿಕೊಡುವುದಕ್ಕಾಗಿ ಒಪ್ಪಲಿಲ್ಲ ತಾಯೇ, ನಾನೇ ಬಲವಂತವಾಗಿ ಒಪ್ಪಿಸಿದೆ. ಯಾಕೆ ಹೇಳಮ್ಮ? ಈ ಮಣ್ಣಿನ ಋಣವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಇದಕ್ಕಿಂತ ಮತ್ತೊಂದು ಅವಕಾಶ ನಮಗೆ ಸಿಗುವುದಿಲ್ಲ ತಾಯೇ. ಇಷ್ಟನ್ನೆಲ್ಲ ಆಲೋಚಿಸಬಲ್ಲ ನೀನು ನನ್ನ ಬಗ್ಗೆ ಹೀಗೆ ಯೋಚಿಸಲಿಲ್ಲ ಕಂಡ. ನನ್ನ ಹೃದಯೇಶ್ವರ ಅರ್ಥಾತ್ ನಿನ್ನ ಅಪ್ಪ ಧರ್ಮ ರಕ್ಷಣೆಯ ಸಲುವಾಗಿ ರಾಮಪಾಳ್ಯವನ್ನು ಸೇರಿಕೊಂಡಾಗ ಅವರ ಅಗಲುಗೆ ದುಃಖವನ್ನು ನಿನ್ನ ಮುದ್ದು ಮುಖವನ್ನು ನೋಡುತ್ತಾ ಬರುತ್ತದೆ. ಮುಂದೆ ನನ್ನ ವೃದ್ಧಾಪ್ಯದಲ್ಲಿ ನೀನೇ ನನಗೆ ಆಸರೆ ಆಗುತ್ತಿ ಎಂಬ ಭರವಸೆಯಿಂದ ನಿನ್ನ ಕಂಡೆ. ನೀನು ನನ್ನನ್ನು ಅಗಲಿದರೆ ನನಗೆ ಗತಿಯಾರು ಮಗನ. ಯಾಕಮ್ಮ ಕಣ್ಣೀರನ್ನು ಸುರಿಸುತ್ತಿರುವೆ? ಎಲ್ಲ ಒಳ್ಳೆದಾಗುವ ಕಾಲ ಇನ್ನೇನು ದೂರದಲ್ಲಿ ಇಲ್ಲ ತಾಯೇ. ಲಂಕೆಯಲ್ಲಿರುವ ಅಸುರರ ಸಹಿತ ರಾವಣೇಶ್ವರ ನಿರ್ನಾಮ ಮಾಡಿದ ಮೇಲೆ ಶ್ರೀರಾಮ ವಚನಬದ್ಧನಂತೆ ಇಲ್ಲಿಯ ಪಟ್ಟ ವಿಭೀಷಣ ದೇವನಿಗಾಗುತ್ತದೆ. ಅಲ್ಲಿಯ ತನಕ ಸೀತಾಮಾತೆ ಸೇವೆಯನ್ನು ಮಾಡುತ್ತಿರು ತಾಯಿ, ನಿನಗೆ ಒಳ್ಳೆಯದಾಗುತ್ತದಮ್ಮ. ನಿನ್ನಲ್ಲಿ ಪ್ರಾಣವನ್ನೇ ಇರಿಸಿದಂತಹ ನಿನ್ನ ದೊಡ್ಡಮ್ಮ ಮಂಡೋದರಿ ದೇವಿ ತರಣಿಸೇನನ್ನೆಲ್ಲಿ ಕಳುಹಿದೆ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿಲ್ಲ. ಪ್ರಾಣಕ್ಕೆ ಪ್ರಾಣವನ್ನು ಇರಿಸಿದಂತಹ ನನ್ನ ದೊಡ್ಡಮ್ಮ ಮಂಡೋದರಿ ದೇವಿ ನನ್ನ ಬಗ್ಗೆ ಕೇಳಿದರೆ ಆಕೆಯ ಮಕ್ಕಳನ್ನು ತಡೆದಂತಹ ರಾಮಪಾಳ್ಯದವರ ಹೊರಟಿದ್ದೇನೆಂದು ಹೇಳುತ್ತಾಳೆ. ಅಷ್ಟು ಮಾತ್ರವಲ್ಲ, ಶತ್ರುಗಳಿಂದ ಹರಿಸಲ್ಪಟ್ಟ ಕಣ್ಣೀರಿಗೆ ಪ್ರತಿಯಾಗಿ ಅವರ ರಕ್ತವನ್ನು ಹರಿಸಬೇಕಾಗಿ ಬಿಡುತ್ತೇನೆ ಹೇಳುತ್ತಾರೆ. ಒಂದು ವೇಳೆ ನೀನು ರಾಮನಲ್ಲಿ ಹೋರಾಡುತ್ತಾ ಪ್ರಾಣ ಕಳೆದುಕೊಂಡರೆ ಆ ದೃಶ್ಯವನ್ನು ಕಣ್ಣಾರೆ ನೋಡುವ ನಿನ್ನ ಅಪ್ಪನ ಸ್ಥಿತಿ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ? ಹೀಗೆ ಹೆತ್ತವರ ಕಣ್ಣೀರಿಗೆ ಕಾರಣನಾದರೆ ಮೋಕ್ಷ ಪದ ನಿನಗೆ ಕನಸಿನ ಕಂಡಾಗದು ಮಗನೇ. ಅಮ್ಮ, ಈ ಬಗ್ಗೆ ಚೆನ್ನಾಗಿ ಯೋಚಿಸಿಯೇ ಮುಂದಡಿ ಇಟ್ಟಿದ್ದೇನೆ. ಅಪ್ಪನು ಭಕ್ತಿಯಿಂದ ಸೇವಿಸುವ ರಾಘವನಿಗೆ ತೋರಿಕೆಯ ಮಾತುಗಳನ್ನಾಡಿ ಪರಿಪರಿಯಿಂದ ನಾನು ನಿಂದಿಸಿದೆ ಎಂದಾದರೆ ಮಗನಿಗೆ ದೌಷ್ಟಕ್ಕೆ ಮರಣವೇ ಸಿದ್ಧೌಷಧೆಂದು ಭಾವಿಸುತ್ತಾರೆ ನನ್ನಪ್ಪ. ಅಷ್ಟು ಮಾತ್ರವಲ್ಲ, ಆ ಮನ ಮುನಿಸಿನಿಂದ ನನ್ನನ್ನು ಬೇಗನೆ ಕೊಲ್ಲುವಂತೆ ಆ ಅಸುರಾರಿಯನ್ನು ಪ್ರೇರೇಪಿಸುತ್ತಾರೆ ತಾಯಿ. ಹೀಗೆ ಅಪ್ಪನು ನೊಂದುಕೊಳ್ಳದಂತೆ ಕಾರ್ಯವೆಸಗುತ್ತೇನೆ ಅಮ್ಮ, ಕಾರ್ಯವೆಸಗುತ್ತೇನೆ ತಾಯಿ. ಎಲ್ಲವನ್ನು ಯೋಚಿಸಿಯೇ ಬಂದಿದ್ದಿ, ಒಳ್ಳೆಯದಾಗಲಿ ಮಗನೇ. ಒಳ್ಳೆಯಲೆ ಸುಕುಮಾರ
ಒಳ್ಳಿದೆಲೆ ಸುಕುಮಾರ ಹೃದಯವ ಕಲ್ಲೆಸಗಿ ಕಾದಿಪ್ಪೆ ಹೃದಯವ ಕಲ್ಲೆಸಗಿ ಕಾದಿಪ್ಪೆ ನೀ ಧುರದಲ್ಲಿ ಹರಣವ ಹರಿಚರಣ ಕಾಣಿಕೆ ಇರುತ್ತ ನೀ ಧುರದಲ್ಲಿ ಹರಣವ ಹರಿಚರಣ ಕಾಣಿಕೆ ಇದೆಂದೆನ್ನುತ್ತ ಸಲ್ಲಿಸಿದ ಕಟುವಾರ್ತೆಯಾಲಿಸಿ ಸಲ್ಲಿಸಿದ ಕಟುವಾರ್ತೆಯಾಲಿಸಿ ಝಲ್ಲನೆದೆ ಒಡೆದು ಮಡಿದಾನಲ್ಲಿ ಸಗದಿ ನಿನ್ನ ಕಾಣುವೆದೆನುತ ರೋದಿಸದು ಮಡಿದಾನಲ್ಲಿ ಸಗದಿ ನಿನ್ನ ಕಾಣುವೆದೆನುತ ರೋದಿಸದು ಗಂಗ ಗಂಗಾ ಎಲ್ಲವನ್ನು ಯೋಚಿಸಿ ಯೋಚಿಸಿಯೇ ಬಂದ ನೀನು ಈ ತಾಯಿ ಹೃದಯದ ಬಗ್ಗೆ ಮಾತ್ರ ಆಲೋಚಿಸಲಿಲ್ಲ ಅಂತೆ. ತಾಯಿ ಹೃದಯ ಕಲ್ಲಲ್ಲವಪ್ಪ, ಅದು ಮಮತೆಯ ಕಡಲು. ನೆತ್ತರನ್ನೇ ಹಾಲಾಗಿರಿಸಿ ನಿನ್ನನ್ನು ನನ್ನೆತ್ತರಕ್ಕೆ ಬೆಳೆಸಿ ಇಂದು ನನ್ನೊಡಲಿಗೆ ಹಾಲಾಹಲವ ನುಡಿಸುತ್ತಿರುವೆಯಲ್ಲ ಕನ್ನ. ಅರಿತರಿತು ನೀನು ಹೊರಟಿರುವುದು ಶೈನಿಗೆ ಕನಗಟ್ಟಲು ಎಂದು ತಿಳಿದು ನಾನು ನಿನ್ನನ್ನು ಹರಸಿ ಕಳುಹಿಸಿಕೊಡಬೇಕಿತ್ತು. ಹಾಗರಪ್ಪ, ಹೃದಯವನ್ನು ಕಲ್ಲೆಸು ನಿನ್ನ ಮರಣ ವಾರ್ತೆಗಾಗಿ ಕಾಯುತ್ತಿರುತ್ತೇನೆ. ಕಟ್ಟು ವಾರ್ತೆಯನ್ನು ಕೇಳಿದ ಮೇಲೆ ನಾನೆಂದು ಜೀವಿಸಲಿ ಕಂಡ. ಜಲ್ಲನೇನೆ ಒಡೆದು ಸತ್ತು ಸ್ವರ್ಗದಲ್ಲಿ ನಿನ್ನನ್ನು ಸೇರಿಕೊಳ್ಳುತ್ತೇನೆ. ಮಾರ ಕನ್ನ, ಲೋಕದಲ್ಲಿ ಎಲ್ಲ ಶೋಕಗಳಿಗಿಂತ ಪುತ್ರ ಶೋಕ ನಿರಂತರವಂತೆ. ನಿನ್ನ ಅಗಲಿಕೆ ದುಃಖ ಕೊನೆಯಾಗುವುದು ನನ್ನ ಕೊನೆಯಾದಾಗ ಮಾತ್ರ ಮಗನೇ, ನನ್ನ ಕೊನೆಯಾದಾಗ ಎದಲಿಕೆಂದನು ಕಣ್ಣ ನೀರಿಮ್ಮನಾದ ದೃಢತೆಯ ನೆಡೆದರಿವು. ನೀನಾಗೆ ಸೇಯ ಸೇಯ ದಿಕ್ಕಿಹಾರ ಮಾತೆ ಮಾತೆ ಜಾರಿ ದುಃಖಿಸುತ್ತಿರುವೆಯ ತಾಯಿ? ಕಣ್ಣೀರಿನಿಂದ ನಿನ್ನ ಮಗನನ್ನು ಕಟ್ಟಿ ಹಾಕುವುದಕ್ಕೆ ಪ್ರಯತ್ನಿಸುತ್ತಿರುವೆ. ಬೇಡ ತಾಯಿ. ಅಮ್ಮ, ಉಳಿದಿರುವುದು ರಾವಣೇಶ್ವರ ಮಾತ್ರ ತಾಯಿ. ರಾವಣೇಶ್ವರನು ಅಳಿದ ಮೇಲೆ ಯುದ್ಧ ಸಮಾಪ್ತಿಯಾಗುತ್ತದೆ ಅಮ್ಮ. ಈ ಸಮಯದಲ್ಲಿ ನಾನು ರಣರಂಗಕ್ಕೆ ಸೇರದಿದ್ದರೆ ಮತ್ತೆ ಅವಕಾಶ ನನಗೆ ಸಿಗಲಾರದು ತಾಯಿ. ಅಂತ ಪರಿಸ್ಥಿತಿ ಬಂದೊದಗಿದರೆ ಯುದ್ಧಕ್ಕೆಂದು ಹೊರಡಂತ ಧರಣಿಸೇನ ಅಮ್ಮನ ಮಾತನ್ನು ಕೇಳಿ ಸೆರಗಿನ ಮರೆಯನ್ನು ಸೇರಿದ ಲೋಕಾಭವತೆ ಗುರಿಯಾಗಲೇ ತಾಯಿ. ಇದು ನಿನಗೆ ಶೋಭೆಯೇ ಬೇಡಮ್ಮ. ಅಮ್ಮ ಅಮ್ಮ, ಈ ಬದುಕೆನ್ನುವುದು ಶಾಶ್ವತವೇ ಹೇಳುತ್ತಾರೆ. ಪ್ರಪಂಚದಲ್ಲಿ ತೊಟ್ಟಿಲು ಕಟ್ಟಿದಷ್ಟೇ ಸಂಖ್ಯೆಯಲ್ಲಿ ಮಸನವೂ ಇರುತ್ತದಮ್ಮ. ಅರ್ಥಾತ್ ಹುಟ್ಟಿದವ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಆದರೆ ಅಮ್ಮ, ಆ ಸಾವು ಸಾರ್ಥಕ್ಯವಾಗಬೇಕಾದರೆ ಬದುಕಿಗೊಂದು ಉದ್ದೇಶ ಬೇಕಮ್ಮ. ಜನನಿ, ನಾನಿಂದು ರಣರಂಗಕ್ಕೆ ಸೇರುವುದರಿಂದ ನನ್ನ 3 ಉದ್ದೇಶಗಳು ನೆರವೇರುತ್ತದೆ. 3 ಉದ್ದೇಶಗಳು ನೆರವೇರುತ್ತದೆ. ಒಂದು ಮಣ್ಣಿನ ಮತ್ತೊಂದು ದೊಡ್ಡಪ್ಪನ ಅನ್ನದಂತ, ಇನ್ನೊಂದು ಏನು ಗೊತ್ತೇ ತಾಯಿ? ಪಿತ ಸನ್ನಿವೇಶ ತಾಯಿ, ಪಿತ ಸನ್ನಿವೇಶ. ಅಮ್ಮ, ಅದೆಷ್ಟು ಸಮಯದ ಹಿಂದೆ
ನಮ್ಮ ಗೊಡವೆ ಇಲ್ಲದೆ ರಾಮ ಪಾಳೆಯವನ್ನು ಸೇರಿದಂತ ಅಪ್ಪನನ್ನೊಮ್ಮೆ ಕಣ್ಣಾರೆ ಕಾಣುವ ಯೋಗ ಅಮ್ಮ, ಶಕ್ತಿ ಮೀರಿ ಹೋರಾಡುತ್ತೇನೆ, ಪ್ರತಿಯೊಬ್ಬರನ್ನು ನೋಯಿಸುತ್ತೇನೆ, ಆ ರಾಮನನ್ನೇ ಭರಿಸುತ್ತೇನೆ. ಅಮ್ಮ, ರಾಮ ಬಂದರೆ ಜೊತೆಯಲ್ಲಿ ಅಪ್ಪನ ಇರುತ್ತಾನೆ ತಾನೆ. ಆ ಅಪ್ಪನ ಎದುರಿನಲ್ಲಿ ನನ್ನ ಈ ತನು ಮನಗಳನ್ನು ಆ ಕೋದಂಡ ದೀಕ್ಷಾ ಗುರುವಿನ ಪದದೊಳಗೆ ಒಪ್ಪಿಸುತ್ತೇನೆ ತಾಯಿ. ಆ ಮೂಲಕ ಆ ಮೋಕ್ಷ ಪದವನ್ನು ಸೂರೆಗೊಳ್ಳುತ್ತೇನೆ, ನಮ್ಮ ಮೋಕ್ಷ ಪದವನ್ನು ಸೂರೆಗೊಳ್ಳುತ್ತೇನೆ. ದುಃಖಿಸಬೇಡ ತಾಯಿ, ವೀರ ಒಂಟೆಯಾಗಮ್ಮ, ನಿನ್ನ ಮಗನನ್ನು ಕಳಿಸಿಕೊಡು ತಾಯಿ, ಕಳಿಸಿ. ನೀನು ಮಾತನಾಡುವುದಿಲ್ಲ, ನೀನು ನನ್ನನ್ನು ಆಶೀರ್ವಾದಿಸುವುದಿಲ್ಲ. ಅಮ್ಮ, ನೀನು ಏನು ಮಾಡಿದರೂ ಹೋಗದೆ ಇರುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ತಾಯಿ. ಏನು ಮಾಡುತ್ತೇನೆ ಗೊತ್ತೇ? ನಿನ್ನ ಈ ಮೌನವೇ ಸಮ್ಮತಿ, ನಿನ್ನ ಈ ಪಾದ ಧೂಳೇ ನನಗೆ ಅಕ್ಷತೆ. ಅದನ್ನೇ ಧರಿಸಿಕೊಂಡು ರಣಕ್ಷೇತ್ರಕ್ಕೆ ಹೊರಡುತ್ತೇನೆ. ನಿನ್ನ ಮಗ ಹೊರಡುತ್ತಿದ್ದಾರೆ, ನಿನ್ನ ಮಗ ಹೊರಡುತ್ತಿದ್ದಾರೆ. ಹರಿಯ ಕದನಕ್ಕೆ ತನ್ನ ಕೂಡೈ ತರುತ್ತ ಜಯಿಸಿದವನಿಗೆ ಸುಖ ಹರಣವಿದ್ದರೆ ವೀರ ಶಾಶ್ವತ ಸ್ವರ್ಗ, ವೀರ ಶಾಶ್ವತ ಸ್ವರ್ಗಬಹುದೆಂದು ಶುಭಾಶೀರ್ವಾದವನ್ನು ಪಡೆದೆ. ಮಾತಾ ಪಿತೃಗಳನ್ನ ಮನದಲ್ಲಿ ಧ್ಯಾನಿಸಿ ಅಜ ಭವಾದಿಗಳನ್ನ ಪ್ರಾರ್ಥಿಸಿಕೊಂಡೆ. ಸಾರಥಿ ಸಿದ್ಧಪಡಿಸಿದ ರಥವನ್ನು ಏರಿಕೊಂಡ ಹಾಗಾಯಿತು. ನಾನೀಗ ಯಾವ ಸದುದ್ದೇಶದಿಂದ ಹೊರಟಿದ್ದೇನೋ ನನ್ನ ಈ ಉದ್ದೇಶ ಇಡೀ ಲಂಕಾನಗರಿಯ ನಿವಾಸಿಗಳಿಗೂ ತಿಳಿಯಬೇಕು. ಹಾಗಾಗಿ ನನ್ನ ಮನಿದರವನ್ನು ಬಿಚ್ಚಿಡಬೇಕಾಗಿದೆ. ಎಲ್ಲರೂ ಕೇಳಿ, ಈ ದಿನ ನಮ್ಮ ಬಾಳಿನ ಪರ್ವದಿನ. ನಮ್ಮ ಸಾಹಸ ಗರುಡವನ್ನು ವೀರರತ್ತರಕ್ಕೆ ಏರಿಸೋಣ, ಹಾರಿಸೋಣ. ಗೆದ್ದಡ ಲಂಕೇಶ್ವರನ ಯೋಗ ಭಾಗ್ಯ ಅಲ್ಲ, ಸತ್ತರೆ ವೀರ ಸ್ವರ್ಗ. ಇದು ಪ್ರಲೋಭನೆಯಲ್ಲ, ಪ್ರಯೋಜನದ ಕುರಿತಾಗಿ ಅಚಲ ಆತ್ಮವಿಶ್ವಾಸವುಳ್ಳವರು ನನ್ನೊಡಗೂಡಿ ಬನ್ನಿ, ಹೋರಾಡಿ ಬನ್ನಿ, ಹೋರಾಡಿ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ರಣಕ್ಷೇತ್ರವನ್ನು ಸೇರಿಕೊಳ್ಳುತ್ತೇನಂತೆ.
ಶ್ರೀರಾಮನಾಮದಿಂದಾಗಿ ಹನುಮಂತ ಎಂಬುದಾಗಿ ಗುರುತಿಸಿಕೊಂಡಿದ್ದೇನೆ. ಇನ್ನು ಕಾಲಹರಣ ಮಾಡುವುದು ಉಚಿತವಲ್ಲ. ರಾಮಬಾಳ್ಯವನ್ನು ಸೇರಿಕೊಳ್ಳುತ್ತೇನೆ. Hey!
ಶ್ರೇಷ್ಠ ವಿಭೀಷಣ ಅಗೋ ಅತ್ತ ನೋಡು, ರಣಕ್ಷೇತ್ರಕ್ಕೆ ಬರುತ್ತಾ ಇರುವಂತಹ ಧನುಜ ವೀರರನ್ನು ನೋಡುತ್ತಾ ಇದ್ದಾರೆ. ನಡುವಿನಲ್ಲಿ ಸುಂದರ ಬಾಲಕ, ಸಾತ್ವಿಕ ತೇಜಸ್ಸು. ಯಾರಾತ? ಆತನನ್ನು ಹಿಂಬಾಲಿಸಿ ಬರುತ್ತಿರುವಂತಹ, ಆತನ ಎಡ ಬಲ ಹಿಂದೆ ಮುಂದೆ ಇರುವಂತಹ ಧನುಜ ವೀರರಾರು? ಸರಿಯಾಗಿ ನೋಡಿ ತಿಳಿಸುವೆಯಾ? ಸರಿಯಾಗಿ ನೋಡಿ ತಿಳಿಸುತ್ತೇನೆ. ಹಾಗೇ ಆಗಲಿ. ಓಹೋ, ರಾವಣೇಶ್ವರನ ಮಂತ್ರಿಗಳ ಬಳಗ. ಮಧ್ಯದಲ್ಲಿ ಯಾರು? ಹೀನಸೇನ ಬಂದನೆ. ಹೀನಸೇನ ಸಮರಕ್ಕೆ ಬಂದನೆ. ಹೇಗೆ ಕಾಣಲಿ? ಕಂದನನು ಬಲೆ ಕೊಟ್ಟನೆನ್ನದೆ ಇಂದು ಲೋಕದ ಜನರು ಇಂದು ನನಗಿದು ಶಾಸ್ತ್ರೀಯವಿದೆ. ಅಂತೆನಾದರೆ ನಿಜವ ಕರುಣಾಸಿಂಧು ಭಾವನು ಸರಿದಲ್ಲವೆನು ತನಡೆನುತ್ತ ಬಂದನೆ. ಹೀನಸೇನ ಸಮಾಜಕ್ಕೆ ಬಂದನೆ. ಅಯ್ಯೋ ಶ್ರೀರಾಮ, ಎಂತಹ ಸಂದಿಗ್ಧತೆ! ಸತ್ಯಾಸತ್ಯಗಳಲ್ಲಿ ಯಾವುದನ್ನು ಹೇಳಲಿ? ಸಮರಕ್ಕಾಗಿ ಬರುತ್ತಿರುವವನು ನನ್ನ ಮಗ ತರಣಿಸೇನನೆಂದು ಹೇಳಲೆ? ಹೇಳಿದರೆ ಶ್ರೀರಾಮ ನನ್ನ ಮಗನೆನ್ನುವ ಕಾರಣಕ್ಕಾಗಿ ಯುದ್ಧವನ್ನೇ ನಿಲ್ಲಿಸುತ್ತಾನೆ. ಯುದ್ಧ ನಿಂತರೆ ನನ್ನ ಮಗ ಮಾತ್ರವಲ್ಲ, ಆ ರಾವಣೇಶ್ವರನು ಉಳಿದುಕೊಳ್ಳುತ್ತಾನೆ. ಇದರಿಂದ ಅಧರ್ಮ ವಿಜೃಂಭಿಸುತ್ತದೆ. ಧರ್ಮವೇ ಹಿರಿದಾದುದೆಂದು ನಂಬಿದ ನಾನು ಲಂಕೆಯನ್ನು ಬಿಟ್ಟು ರಾಮಪಾಳಯವನ್ನು ಸೇರಿಕೊಂಡೆ. ಆದರೆ ಇಂದು ನನ್ನ ಮಗನನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಧರ್ಮವನ್ನು ಕೈಬಿಡುವುದೇ? ದೇವರು ಇದಕ್ಕೆ ಮೆಚ್ಚಬಹುದೇ? ಹಾಗಂತ ತರಣಿಸೇನ ನನ್ನ ಮಗನೆನ್ನುವ ವಿಚಾರವನ್ನು ಸ್ವಾಮಿಯಲ್ಲಿ ಗುಟ್ಟು ಮಾಡಿದರೆ ನನ್ನ ಮಗನ ಸಾವು ಖಂಡಿತ ನಾನಾಗಿಯೇ ಕೊಲ್ಲಿಸಿದಂತೆ. ಈ ಹಿಂದೆ ನನ್ನಣ್ಣ ಕುಂಭಕರ್ಣ ಹಿರಿಯಣ್ಣನ ಮಕ್ಕಳ ಬಲಾಬಲಗಳ ಬಗ್ಗೆ ಸ್ವಾಮಿಯಲ್ಲಿ ನಾನೇ ತಿಳಿಸಿ ಕೊಲ್ಲಿಸಿದವನು. ಅವರಿಗಾಗಿ ದುಃಖಿಸದ ನಾನು ಇಂದು ನನ್ನ ಮಗನಿಗಾಗಿ ದುಃಖಿಸುವುದೇ? ಇಲ್ಲ, ಅಳಬಾರದು. ಧರ್ಮದ ಉದ್ಧಾರವೇ ಲಕ್ಷ್ಯವಾಗಿ ಸತ್ಯ ಪೂರ್ಣವಾಗಿ ಪ್ರಕಟವಾಗದಂತೆ ಸ್ವಾಮಿಯಲ್ಲಿ ತಿಳಿಸುತ್ತೇನೆ. ಇದೇ ಸರಿ. ಓ ರಾಜೀವನಯನ, ರಣಧಾರಣಿಗೆ ಧಾಂಗುಡಿ ನೀಡುತ್ತಾ ಬರುತ್ತಿರುವ ವೀರರಲ್ಲಿ ಮೊದಲಿಗನೇ ಶಿವಾಶಂಕರನು ರಾವಣನ ಅಷ್ಟಪ್ರಧಾನರಲ್ಲಿ ಬಲು ವಿಘಾತಕನಾಗಿದ್ದಾನಯ್ಯ. ಅಷ್ಟು ಮಾತ್ರವಲ್ಲ, ಅವನ ಅಕ್ಕಪಕ್ಕದಲ್ಲಿ ಬರುತ್ತಿರುವವರು ಶುಕ್ರಸಾರರೆಂಬ ರಾವಣನ ಮಂತ್ರಿಗಳು. ವಿಭೀಷಣ ದೇವ, ಎಲ್ಲರ ಪರಿಚಯವನ್ನು ಮಾಡಿಸಿದೆ. ಹೌದು, ಆದರೆ ನನ್ನ ಲಕ್ಷ್ಯ ಸೆಳೆದದ್ದು ಆ ಸುಂದರ ಬಾಲಕ. ಆತನ ಯಾರು ತಿಳಿಸುವೆಯಾ? ಅವನು ರಾವಣೇಶ್ವರನು ಸಾಕು ಮಗ. ಓಹೋ, ನಾನು ಮಗನೆಂದೇ ತಿಳಿದುಕೊಂಡಿದ್ದೇನೆ. ಹಾಗಂತ ಅವನ ಪರಾಕ್ರಮದ ಬಗ್ಗೆ ನನಗೆ ಅರಿವಿಲ್ಲ.
ಆದರೆ ಒಂದು ವಿಷಯವನ್ನು ಚೆನ್ನಾಗಿ ಬಲ್ಲೆ, ಆತನ ಬೆಂಬಲಕ್ಕೆ ರಾವಣನ ಮೂಲ ಬಲವೇ ನಿಂತಿದೆ. ಹಾಗಾಗಿ ಅವನನ್ನು ಎದುರಿಸುವುದು ಕಷ್ಟ ಸಾಧ್ಯ. ನೀವೇ ಯುದ್ಧಕ್ಕೆ ಅಣಿಯಾಗಬೇಕು. ಮಂಗಲ ಮೂರ್ತಿಯಾದ ನೀನು ಮಂಗಗಳಾದ ನಮಗೂ ನೆಲೆ ಬೆಲೆ ಕರುಣಿಸಿದವ ಪ್ರಭು. ಇಂದ ಅಪ್ಪಣೆಯಾಗಿದ್ದರೆ ನಾವು ಏನೆಂಬುದನ್ನು ಇಂದಿನ ರಾಜನ್ನು ಮಾಡುವುದಾಕ್ಷಣದಿಂದಲೇ ಲಂಕೆ ಸೇರಿದ ಜಯಸೂರ್ಯ ನಮ್ಮ ಮುಖ ಮಾಡಿದ್ದಾನೆ. ಬಂದಂತಹ ದಾನವರು ಸಮರ ಸಮರ್ಥನೆಂಬ ಈ ಭೀಷಣನ ಮಾತನ್ನು ಉಪೇಕ್ಷಿಸದೆ ಭೀಷಣಗಳನ್ನು ಪಡೆಯದೇ ಬಂದು ಯಾರ ಉತ್ಸಾಹಕ್ಕೂ ತಣ್ಣೀರನ್ನು ಎರಚುವುದಿಲ್ಲ. ಇದು ಆಶೀರ್ವದಿಸಿದ್ದೇನೆ. ಜಯಶೀಲರಾಗಿ ಬನ್ನಿ. Come on,
ಈ ಹಿಂದೆ ವೆಂಕಟ ಕೊಂದು ಲಂಕಾದಹನ ಮಾಡಿದಂತಹ ಈ ಮಾರುತಿಯಲ್ಲಿ ನಿನ್ನ ಪರಾಕ್ರಮ ನಡೆದಿದ್ದೆ ಯೋಚಿಸಬಲ್ಲಾರೆ. ಮಾರುತಿ ಕೀರುತಿಯನ್ನು ಚೆನ್ನಾಗಿ ಬಲ್ಲೆ. ಹಿಂದಕ್ಕೆ ಮಾರುತಿಯನ್ನು ಹಾರಿದವ ನಾನು ಎಂಬಂತ ಹಂಬು ನಿನಗಲ್ಲವೇ? ಹೌದು. ಮಾರುದೂರ ಹಾರಬಲ್ಲಂತಹ ಕಪಿಗಳ ಎದುರಲ್ಲಿ ಮಾರುತಿಯಾದಂತಹ ನೀನು ವಿಜೃಂಭಿಸಬಹುದು. ಅದು ನಿನಗೆ ಘನ ಕಾರ್ಯವೂ ಆಗಿರಬಹುದು. ಆದರೆ ನನಗದು ನಗಣ್ಯ. ಹಿಂದಿನ ಯುದ್ಧದಲ್ಲಿ ನಿನ್ನನ್ನು ಹೆಡಮುರಿ ಕಟ್ಟದೆ ಬಿಡಬೇಡ. ನಮ್ಮವರಾದ ವಾನರನ್ನೆಲ್ಲ ಸದೆ ಹೊಡೆಯುತ್ತ ಹಾಗೆಯೇ ಹೋಗಣುವಂತೆ ಮುಂದುವರಿಯುತ್ತಿರುವೆ. ಯಾರು ನೀನು? ಹೆಸರೇನು? ಹೇಳು. ಇದು ರಣಧಾರುಣಿ. ಇಲ್ಲಿ ಬೇಕಾದದ್ದು ರಣಕೌಶಲ, ಮನೋಧೈರ್ಯ. ಗೆದ್ದರೆ ಗೆಲ್ಲಬೇಕು, ರಾಮನನ್ನೇ ಗೆಲ್ಲಬೇಕೆಂಬ ಉದ್ದೇಶದಿಂದ ಇದಿರಾದ ಕಪಿವೀರನ್ನೆಲ್ಲ ಸರಿಸುತ್ತಾ ಮುಂದೊತ್ತಿ ಬಂದಾಗ ನನಗಿದ್ದಿರಾದವ ನೀನು. ಈಗ ಹೇಳು, ಆ ರಾಮ ಲಕ್ಷ್ಮಣರಲ್ಲಿ ನೀನು ರಾಮನೋ ಅಥವಾ ಲಕ್ಷ್ಮಣನೋ? ತೋರಿಸಿಕೊಡ್ತೇನೆ.
ಹೌದು, ಕೋದಂಡಪಾಣಿಯಾಗಿ ನೀನು ಗೈದ ಸಾಹಸಕ್ಕಿಂತಲೂ ನಿನ್ನ ಪಿತೃಭಕ್ತಿ ಅತಿ ಹೆಚ್ಚಿನದು. ಅದಕ್ಕಾಗಿ ಜಗದ ಮಾತಾಡ್ತಾರಲ್ಲ, ನಿನ್ನಂತೆ ಇರುವ ಮಕ್ಕಳನ್ನು ಆಶಿಸುವುದು. ನನಗೂ ನಿನ್ನಂತೆ ಅಲ್ಲ, ನೀನೇ ಆಗಬೇಕೆಂಬ ಹೆಬ್ಬಯಕೆ. ಹಾಗಾಗಿ ನೀನು ಸುತ್ರಾಮನೆ ಹೌದಾದರೆ ನನ್ನಲ್ಲಿ ನಿನ್ನ ಸಾಹಸವನ್ನು ತೋರು. ರಾಕ್ಷಸರಿಗೆ ಸಹಜವಾದ ತಾಮಸಕ್ಕಿಂತ ನಿನ್ನಲ್ಲಿ ಸಾತ್ವಿಕತೆ ಹೆಚ್ಚು ಗೋಚರಿಸುತ್ತಾ ಇದೆ. ಆದ್ದರಿಂದ ನಿನ್ನ ಮೇಲೆ ಕೈ ಮಾಡಲು ಮನಸ್ಸು ಬರುತ್ತಾ ಇಲ್ಲ. ಇದು ಈ ವಿಭೀಷಣನಂತೆ ನೀನು ಶರಣು ಬಂದೆ, ಅವರಂತೆ ನಿನ್ನನ್ನು ರಕ್ಷಿಸುತ್ತೇವೆ. ಅದರ ಆತನಿಗಿತ್ತ ಮಾತನ್ನು ಉಳಿಸಿಕೊ. ಅದರ ಬಗ್ಗೆ ಈಗಾಗಲೇ ಆಲೋಚಿಸಿಯಾಗಿದೆ. ಏನೆಂದು? ದಶಕಂಠ ರಾವಣನನ್ನು ಕೊಂದು ಈ ವಿಭೀಷಣನಿಗೆ ಲಂಕೆ ಪಟ್ಟ ಕಟ್ಟುತ್ತೇನೆ. ಅದಷ್ಟು ಸುಲಭದ ಮಾತಲ್ಲ. ಯಾಕೆ? ನೀನಂತೆ ಆ ಮಾತು ಅಷ್ಟು ಸುಲಭವಲ್ಲ. ಯಾಕೆ ಬಲ್ಲೆಯ? ರಾವಣೇಶ್ವರ ಈ ಕಾಲದಲ್ಲಿ ತ್ರಿಭುವನದಲ್ಲನಾಗಿ ಮೆರೆಯುತ್ತಾ ಇದ್ದಾನೆ. ಅಂತಕನು ಅಂತಕಾಂತನಾದ ಹರಳು ಸೇರಿ ನಮ್ಮೊಡೆಯನ ಸೇವೆಗೆ ಸದಾ ಸಿದ್ಧರಾಗಿದ್ದಾರೆ. ಹೀಗಿರಬೇಕಾದ್ರೆ ಸಾಮಾನ್ಯ ಹುಲ್ಲುಮಾನವ ನೀನು ಈ ಕಪಿಗಳ ಸಹದಿಂದ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯವೇ? ಯೋಚಿಸಿ ಮುಂದೆ. ಅದೆಲ್ಲ ಸುಲಭ ಸಾಧ್ಯವಾದಂತಹ ಮಾತಲ್ಲ. ರಾವಣೇಶ್ವರನಿಗೆ ದೈವಬಲ ಯಾವತ್ತೂ ಮುಗಿದು ಹೋಗಿದೆ. ಅದಕ್ಕೆ ಬೇಕಾದಂತಹ ಉದಾಹರಣೆಗಳನ್ನು ಕೊಡಬಲ್ಲೆ. ಏನು? ನಿಮ್ಮ ಪಾಳ್ಯದಲ್ಲಿದ್ದಂತಹ ಅದೆಷ್ಟು ಬಟ ವೀರರನ್ನೆಲ್ಲ ನಾವೆಲ್ಲ ಕೊಂದು ಕೆಡಹಿದ್ದೇವೆ. ಯಮದೇವ ಅವರನ್ನು ಮರಳಿ ಕಳುಹಿಸಿದರೆ ಇಲ್ಲ, ಬ್ರಹ್ಮದೇವ ಬದುಕಿಸಿದರೆ. ಸುಮ್ಮನೆ ನನ್ನ ಬಾಣದ ಆಹುತಿಗೆ ನೀನು ಗುರಿಯಾಗಬೇಡ, ನಡೆಯಲಿಲ್ಲ. ರಾಮ, ನೀನು ನನ್ನನ್ನು ಆಹುತಿ ತೆಗೆದುಕೊಳ್ಳುತ್ತೀಯಂತಾದ್ರೆ ಕಠೋರವಾಗಿಸು. ಲವಲೇಶವನ್ನು ಉಳಿಸಬೇಡ. ರಾಮ
ರಾಮ ರಾಮ ರಾಮ ರಾಮಶರದಿಂದ ವಿರಥನಾದನಲ್ಲ. ಈತನನ್ನ ಸುರದಲ್ಲಿ ಗೆಲ್ಲುವ ವೀರರು ಯಾರಿದ್ದಾರೆ? ಈಶ ಸುರೇಶ ನರ್ಚಿತನಾದ ಈತ ಮಹಾವಿಷ್ಣು ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾದರೆ ನನಗೇನು ಕರ್ತವ್ಯ? ತಂದೆ ಎದುರಿಗೆ ಈತ ನಡುವೆ ಹೋರಾಡಿ ಸಾಯುವ ಮಹಾಭಾಗ್ಯ ಅಚ್ಯುತನಿಂದಲೇ ಸಂಯನಿಸಿಕೊಂಡ ಮೇಲೆ ಮತ್ತೆ ಬದುಕಬೇಕೆ? ಬೇಡ. ಆದರೆ ನನ್ನ ಈ ಮರಣ ತಂದೆಯ ದುಃಖಕ್ಕೆ ಕಾರಣವಾಗಬಾರದು. ಹಾ, ಅಂತರಂಗದಲ್ಲಿ ಭಕ್ತಿ ಇದ್ದರೂ ಬಹಿರಂಗದಲ್ಲಿ ಶಕ್ತಿ ಪ್ರದರ್ಶನ ಮಾಡು. ಕುಯುಕ್ತಿಯ ಮಾತುಗಳನ್ನೇ ಆಡುತ್ತೇನಂತೆ. ರಾಮ ಪೂರ್ವ ಚರಿತ್ರೆ ಎಲ್ಲವನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ನಿನ್ನಾದ ತಾಟಿಕೆಯನ್ನು ಕೊಂದವ ಮಾರಿಯನ್ನ ಬೆಂಗರಲ್ಲಿ ನಿಂತು ವಧಿಸಿದ. ನಿನ್ನ ಕಾರ್ಯ ಸಾಧನೆಗಾಗಿ ರಾವಣ ವಿಭೀಷಣರಲ್ಲಿ ಮತಭೇದವನ್ನು ಹುಟ್ಟುಹಾಕಿ ನಿನ್ನ ಪಕ್ಷಕ್ಕೆ ಸೆಳೆದುಕೊಂಡವ. ಎಷ್ಟೇ ಪ್ರಯತ್ನಿಸಿದರೂ ಸೀತೆಯನ್ನು ಕಳೆದುಕೊಂಡು ಹೋಗುವುದು ನಿನ್ನಿಂದ ಅಸಾಧ್ಯ. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ಸೀತೆಯ ಆಸೆಯನ್ನು ಬಿಟ್ಟು ಈ ವಿಭೀಷಣನ ಮನೆಗೆ ಕಳುಹಿಸು. ಸುಗ್ರೀವ ಹೋಗಿ ಭರತನಲ್ಲಿ ನಿನ್ನ ಮರಣವಾಚರಿಸುತ್ತೇನೆ. ಕರೆಸುತ್ತೇನೆ. ಯಾವಾಗ ಎಲ್ಲರನ್ನು ಕರೆಸುತ್ತೇನೆ. ಅದಕ್ಕಿಂತ ಮುಂಚೆ ಅಡ್ಡಿಯಾದಂತಹ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಇದೊಂದು ಬ್ರಹ್ಮಾಸ್ತ್ರ. ರಾಮ ವೈಷ್ಣವಾಸನ ಹುಡುಗರಂತಲೇ ಮಗನಾಗಿ ಹುಟ್ಟಿದೆ ಕಂದ, ಏಕೆ ಹುಟ್ಟಿದೆ? ಅಂದು ಲಂಕೆಯಲ್ಲಿ ನಿನ್ನ
ನನ್ನನ್ನು ಬಿಟ್ಟು ಹೋದೆಯ. ಈ ದುಃಖವನ್ನು ಹೇಗೆ ಸಹಿಸಿಕೊಳ್ಳಲಿ ರಾಮ ರಾಮ ರಾಮ. ಪೊಡವಿಯೊಳಗೆರಗಿರುವ ಶರಣನ ಪೊಡವಿಯೊಳಗೆರಗಿರುವ ಶರಣನ ಬಿಡಿಯುತ್ತಲಿ ಕಡುಮೋಹದಿ ನುಡಿದನೆನ್ನನು ಜನಿಗೆ ನೀ ನೂರ್ಮಡಿಯು ಸತ್ಯದ ಮಾತಿದು ಒಡವೆಯೊಳಗೆರಗಿರುವ ಶರಣನ ಬಿಡಿದು ಕೆಲಸವನ್ನು ಮಾಡಿದೆಯಪ್ಪ ಸ್ವಾಮಿ. ಕಾರ್ಯಕ್ಕಾಗಿ ಸ್ವಂತ ಮಗನನ್ನೇ ಬಲಿ ಕೊಟ್ಟಿಯ. ಬಾರಿ ಬಾರಿಗೆ ಕೇಳಿದೆ, ಬರುತ್ತಿರುವಂತಹ ಆತನ್ಯಾರು ಎಂಬುದಾಗಿ. ನೀನು ಗುಟ್ಟು ಮಾಡಿದೆ, ಸೆಟೆಯಾಡಿದೆ. ವಿಭೀಷಣ, ಯಾಕೆ ಹೀಗೆ ಮಾಡಿದೆ ಅಯ್ಯ, ಯಾಕೆ ಹೀಗೆ ಮಾಡಿದೆ? ದೇವ, ಇಂತಹ ತಪ್ಪುಗಳನ್ನು ಮಾಡಿದಂತಹ ನನಗೆ ಈ ಭವಾವಳಿಯ ಜನ್ಮ ಬೇಡ ಸ್ವಾಮಿ, ಬೇಡ. ನನಗೆ ಮೋಕ್ಷವನ್ನು ಕರುಣಿಸು ಸ್ವಾಮಿ, ಮೋಕ್ಷವನ್ನು ಕರುಣಿಸು, ಮೋಕ್ಷವನ್ನು ಕರುಣಿಸು. ವಿಭೀಷಣ, ಏನಯ್ಯ, ನಿನ್ನಿಂದ ಏನು ತಪ್ಪಾಗಿದೆ? ಯಾಕೆ ನೀನು ಕ್ಷಮೆಯನ್ನು ಯಾಚಿಸುತ್ತಾ ಇರುವಂತದ್ದು? ಧರ್ಮವನ್ನು ರಕ್ಷಿಸಬೇಕು ಎಂಬ ಕಾರಣಕ್ಕಾಗಿ ನಿನ್ನ ಅಣ್ಣನ ಪಾಳೆಯವನ್ನು ಬಿಟ್ಟು ಶ್ರೀರಾಮನ ಪಾಳೆಯವನ್ನು ಸೇರಿದೆ. ಕೇವಲ ಧರ್ಮೋದ್ಧಾರಣಕ್ಕಾಗಿ ನಿನ್ನಲ್ಲಿ ಎಳ್ಳಿನಿತೂ ತಪ್ಪಿಲ್ಲ ವಿಭೀಷಣ. ನೀವು ಈ ಪುರುಷೋತ್ತಮನ ಸಖನಾಗಿದ್ದಿ. ಅಷ್ಟು ಮಾತ್ರವಲ್ಲದೆ ನಿನ್ನ ಮಗನ ಭಕ್ತಿಯನ್ನು ನಾವು ಕಡೆಗಣಿಸುವ ಹಾಗಿಲ್ಲ. ನಿನ್ನ ಸಮ್ಮುಖದಲ್ಲೇ ನನ್ನ ಪದತಳದಲ್ಲಿ ಬಿದ್ದು ಆತ್ಮಾರ್ಪಣೆಯನ್ನು ಮಾಡಿಕೊಂಡ. ಅಗೋ ಅಲ್ಲಿ ನೋಡು, ಶರದ ಬಲ್ಮೆಯಿಂದ ಕತ್ತರಿಸಿ ಹೋದಂತಹ ಆತನ ರುಂಡ ಮಾಲನ ಹೊರಳನ್ನು ಸೇರಿದೆ. ಆತನ ಆತ್ಮಜ್ಯೋತಿ ನನ್ನಲ್ಲಿ ಲೀನವಾಗಿದೆ. ಚತುರ್ವಿಧ ಮೋಕ್ಷಗಳಲ್ಲಿ ಶ್ರೇಷ್ಠವಾದ ಸಾಯುಜ್ಯವನ್ನೇ ಕರುಣಿಸುತ್ತೇನೆ. ಸಂತೋಷ ತಾನೆ? ಖಂಡಿತ ಧನ್ಯನಾದ ಸ್ವಾಮಿ. ವಿಭೀಷಣ, ಇದೇ ಮಂಗಳ ಮುಹೂರ್ತ. ಮುಂದಿನ ದಿನಗಳಲ್ಲಿ ಯಾವ ಘಟನೆ ಸಂಭವಿಸಲಿಕ್ಕಿದೆಯೋ ಅದರ ನಿರೀಕ್ಷೆಯಲ್ಲಿ ಇರುತ್ತಾ ಶ್ರೀದೇವರು ಸರ್ವರಿಗೂ ಸಕಲ ರೀತಿಯ ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡೋಣ. ಬಿಡಿಗಣ